ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಲತಾ ಶೇಖರ್. ವೀಕ್ಷಕರೇ, ಇವಾಗ ನಾವು ಆಂಗ್ಸೈಟಿ ಕಾಯಿಲೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಬಂದರೆ ನಮಗೆ ಎಷ್ಟೊಂದು ತೊಂದರೆಗಳು ಕಾಣಿಸ್ತಾ ಹೋಗುತ್ತೆ. ಅಂದರೆ ಯಾವ ಕೆಲಸದಲ್ಲೂ ಇಂಟ್ರೆಸ್ಟ್ ಅನ್ನೋದು ಇರೋದಿಲ್ಲ. ಸೊ ಈ ನಿರುತ್ಸಾಹ ಹಾಗೂ ಜೀವನವೇ ಬೇಡ ಅಂತ ಎಷ್ಟೋ ಸಲ ಈವನ್ ಸೂಯಿಸೈಡ್ ಕೂಡ ಅಟೆಂಪ್ಟ್ ಮಾಡ್ತಾರೆ. ಸೊ ಇಂಥ ತೊಂದರೆಗಳಿಂದ ನಾವು ಸರಿಪಡಿಸ್ಕೋಬೇಕು ಅಂತಂದರೆ ಈ ತುಂಬ ಸಿಂಪಲ್ ಆಗಿರೋ ಮೆಡಿಟೇಷನ್ನು, ಪ್ರಾಣಾಯಾಮ, ಮುದ್ರೆಗಳ ಕಾಂಬಿನೇಷನ್ ಮಾಡಿಕೊಂಡ್ರೆ ಖಂಡಿತವಾಗೂ ಅವ್ರ ಮನಸ್ಸನ್ನು ಸ್ಟ್ರಾಂಗ್ ಮಾಡ್ಕೊಳ್ತಾ ಹೋಗ್ಬೋದು. ನಮ್ಮ ಮೈಂಡ್ ಪವರನ್ನು ನಾವು ಎಷ್ಟು ಜಾಸ್ತಿ ಮಾಡ್ಕೊಳ್ತೀವೋ ಅಷ್ಟು ನಾವು ಲೈಫಲ್ಲಿ ಚೆನ್ನಾಗಿರ್ತೀವಿ. ಸೊ ಅದಕ್ಕೆ ಏನೇನು ಮಾಡಬೇಕು ಅಂತಂದರೆ, ಇದೇ ರೀತಿ ಒಂದು ನ್ಯಾಚುರೋಪತಿ ಮೆಥಡಲ್ಲಿ ನೀವು ಒಂದು ಆಹಾರ ತಿನ್ನೋದ್ರಿಂದ ಹಿಡಿದು ಪ್ರತಿಯೊಂದು ನ್ಯಾಚುರಲಾಗಿ ಇರೋ ಅಂಥದ್ದನ್ನು ಮಾಡ್ತಾ ಬಂದರೆ ಖಂಡಿತವಾಗೂ ಈ ಕಾಯಿಲೆಯಿಂದ ಹೊರಬರ್ಬೋದು. ಕೆಲವೊಂದು ಸಿಂಪ್ಟಮ್ಸ್ ಕಾಣಿಸ್ತಾ ಹೋಗುತ್ತೆ. ಕೆಲವರು ತುಂಬ ನನಗೆ ಯಾವಾಗಲೂ ಎಸಿಡಿಟಿ, ಹೊಟ್ಟೆನೇ ಸರಿ ಇರಲ್ಲ, ಡೈಜೆಷನ್ದು ಪ್ರಾಬ್ಲಮ್, ಅದು ಕೂಡ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಮತ್ತು ಸಡನ್ನಾಗಿ ಕೋಪ ಬರೋವಂಥದ್ದು ಅಥವಾ ಹಾರ್ಟ್ ಬೀಟಲ್ಲಿ ವೇರಿಯೇಷನ್ಸ್ ಆಗುವಂಥದ್ದು ಆ ರೀತಿ ಆಗುತ್ತೆ. ಅಥವಾ ಆ್ಯಂಗ್ಸೈಟಿ ಅಂದರೆ ನಿದ್ದೆನೇ ಬರೋದಿಲ್ಲ, ಅಥವಾ ಯಾವಾಗಲೂ ಏನೋ ಒಂಥರ ಮಂಕಾಗಿರೋವಂಥದ್ದು, ಅಂದರೆ ಆ ಡಲ್ನೆಸ್ ಇರುವಂಥದ್ದು. ಈ ರೀತಿ ಸಿಂಪ್ಟಮ್ ಕಂಡಾಗ ನಾವು ಏನೋ ಒಂದು ನಮಗೆ ಒಳಗಡೆಯಿಂದ ತೊಂದರೆ ಆಗ್ತಾಯಿದೆ ಅಂತ ಅಂದ್ಕೊಂಡು ಅದಕ್ಕೆ ತಕ್ಕ ಪ್ರಾಣಾಯಾಮ, ಮೆಡಿಟೇಷನ್ ಇದ್ರದ್ದೆಲ್ಲ ಕಾಂಬಿನೇಷನ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಸೊ ಇವಾಗ ನಾನು ಮುದ್ರಾದು ಕಾಂಬಿನೇಷನ್ ಹೇಳ್ತಾ ಇದ್ದೆ. ಇದರಲ್ಲಿ ಚಿನ್ ಮುದ್ರಾ, ಆಕಾಶ ಮುದ್ರಾ, ಸುರಭಿ ಮುದ್ರಾ ಹಾಗೂ ಧ್ಯಾನ ಮುದ್ರಾ. ಈ ಧ್ಯಾನ ಮುದ್ರಾ ಅಂತೂ ತುಂಬ ಒಳ್ಳೆಯದು. ಯಾಕೆಂತಂದರೆ ನಾವು ಪೂಜೆ ಮಾಡುವಾಗ ಆ ಥರ ನಾವು ಕೂತ್ಕೊಂಡು ಮಾಡುವಾಗ ಆಟೋಮೆಟಿಕ್ಕಾಗಿ ನಮ್ಮ ಥಾಟ್ ವೇವ್ಸು ನಮ್ಮ ಮನಸ್ಸಿಗೆ ಬರೋದು ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಯಾವುದೇ ಮುದ್ರೆ ಮಾಡುವಾಗ ಬೆನ್ನು ಸ್ಟ್ರೈಟ್ ಇರಬೇಕು. ನಾವು ಕೂತಾಗ ಕೂಡ ನಮ್ಮ ಪೋಸ್ಚರ್ ಕರೆಕ್ಟ್ ಇರಬೇಕು. ಅಥವಾ ನೀವು ಮುದ್ರೆ ಮಾಡುವಾಗ ಬೇರೆ ಬೇರೆ ಒಂದು ಕೈಯಲ್ಲಿ ಮಾಡೋ ಮುದ್ರಕ್ಕೆ ನೀವು ಇನ್ನು ವಾಕಿಂಗ್ ಮಾಡುವಾಗಲೋ ಯಾವಾಗ ಮಾಡಿದ್ರೂ ಓಕೆ, ಅದು ನಮ್ಮ ಬಾಡಿಗೆ ಇಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಈ ಅಷ್ಟು ಮುದ್ರೆಗಳನ್ನು ಒಂದು ಸಲ ನೋಡೋಣ, ಯಾವುದ್ಯಾವ್ದು ಮುದ್ರೆ ನಮ್ಮ ಆ್ಯಂಗ್ಸೈಟಿ ತೊಂದರೆಯನ್ನು ಕಡಿಮೆ ಮಾಡುತ್ತೆ ಅಂತ. ಅದರಲ್ಲಿ ಲಾಸ್ಟಿಗೆ ಪ್ರಾಣಮುದ್ರೆ ಮಾಡಬೇಕು. ಪ್ರಾಣಮುದ್ರನೂ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು 15ರಿಂದ 20 ನಿಮಿಷ ಮಾಡಿದ್ರೆ ಪ್ರಾಣಶಕ್ತಿ, ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಆ ಎನರ್ಜಿ ಲೆವೆಲ್ ಜಾಸ್ತಿ ಆದಾಗ ಆಟೋಮೆಟಿಕ್ಕಾಗಿ ಉತ್ಸಾಹ, ಲವಲವಿಕೆ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಸ್ಟ್ರೆಸ್ ಕಾಯಿಲೆನ ಕಡಿಮೆ ಮಾಡ್ಕೋಬೋದು. ಈ ಆ್ಯಂಗ್ಸೈಟಿ ಕಾಯಿಲೆಗೆ ಒಂದು ಚಿನ್ಮುದ್ರ, ಇನ್ನೊಂದು ಆಕಾಶ ಮುದ್ರಾ, ಇನ್ನೊಂದು 2 ಕೈನ ಜೋಡಿಸಿ ಮಾಡುವಂಥದ್ದು ಸುರಭಿ ಮುದ್ರಾ, ಇನ್ನೊಂದು ಧ್ಯಾನ ಮುದ್ರಾ. 2 ಕೈ ಚಿನ್ಮುದ್ರದಲ್ಲಿರುತ್ತೆ. ಈ ರೀತಿ ಒಂದು ಕೈ ಮೇಲೆ ಮತ್ತೊಂದು ಕೈಯನ್ನು ಇಟ್ಕೊಂಡು ಮಾಡುವಂಥದ್ದು. ಇನ್ನೊಂದು ಪ್ರಾಣಮುದ್ರಾ. ಸೊ ಈ ಪ್ರಾಣಮುದ್ರಾ ಕೊನೆಯ 2 ಬೆರಳುಗಳು, ಉಂಗುರದ ಬೆರಳು ಹಾಗೂ ಕಿರುಬೆರಳು ಮತ್ತು ಹೆಬ್ಬೆರಳು, ಈ 3 ಬೆರಳುಗಳ ತುದಿಗಳನ್ನು ಜೋಡಿಸಿದಾಗ ಇದು ಪ್ರಾಣಮುದ್ರ ಅಂತ ಅನಿಸ್ಕೊಳ್ಳುತ್ತೆ. ಈ 5 ಮುದ್ರೆಗಳ ಕಾಂಬಿನೇಷನ್ನ ಮಾಡ್ಕೋಬೇಕಾಗುತ್ತೆ. ಡ್ಯೂರೇಷನ್ ನಿಮ್ಮ ಅಂದರೆ ಅನುಕೂಲಕ್ಕೆ ತಕ್ಕ ಹಾಗೆ ಕೂಡ ಮಾಡ್ಕೋಬೋದು. ಒಂದು 15 ನಿಮಿಷ, 20 ನಿಮಿಷ, ಯಾವ್ಯಾವಾಗ ನಿಮಗೆ ಕೈ ಫ್ರೀ ಇರುತ್ತೆ ಅಂಥ ಟೈಮಲ್ಲಿ ಮುದ್ರಾ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ವೀಕ್ಷಕರೇ, ಈ ಆ್ಯಂಗ್ಸೈಟಿ ತೊಂದರೆಗೆ ಪ್ರಾಣಾಯಾಮ ತುಂಬ ಮುಖ್ಯವಾದದ್ದು. ಅದರಲ್ಲಿ ನಿಧಾನವಾಗಿ ನಮ್ಮ ಬ್ರೆತ್ತನ್ನು ವಾಚ್ ಮಾಡಿಕೊಂಡು ಉಸಿರು ತೊಗೊಳ್ಳೋದು ಬಿಡೋದು ಈ ರೀತಿ ಬಂದು ನೀವು 30ರಿಂದ 40 ಕೌಂಟ್ ಪ್ರತಿದಿನ ಮಾಡ್ಕೋಬೇಕಾಗತ್ತೆ. ಜೊತೆಗೆ ನಾಡಿ ಶುದ್ಧಿ ಟೋಟಲಾಗಿ ಯಾವುದೇ ಕಾಯಿಲೆಗೂ ಮಾಡುವಂಥದ್ದು. ಟು ಹೆಡ್ ಏನೇ ಪ್ರಾಬ್ಲಮ್ಸ್ ಇದ್ದರೂ, ಅಂದರೆ 72,000 ನಾಡಿಸನ್ನೇ ಶುದ್ಧಿ ಮಾಡುವಂಥದ್ದು. ಜೊತೆಗೆ ವೈಟಲೈಸಿಂಗ್ ಪ್ರಾಣಾಯಾಮನೇ ಬೇಕು ಅಂತಂದರೆ, ಅಂದರೆ ಆ್ಯಂಗ್ಸೈಟಿ ಸ್ಟ್ರೆಸ್ಸಿಗೆ ವೈಟಲೈಸಿಂಗ್ ಪ್ರಾಣಾಯಾಮ ಬೇಕು. ಯಾಕೆಂದರೆ ಅವ್ರ ಮೈಂಡನ್ನು ಆ್ಯಕ್ಟಿವ್ ಮಾಡಲಿಕ್ಕೆ. ಸೊ ಅದು ಏನು ಡಲ್ ಆಗ್ತಾ ಇರುತ್ತೋ ಅದನ್ನು ಆ್ಯಕ್ಟಿವ್ ಮಾಡ್ತಾ ಹೋಗಬೇಕಾಗುತ್ತೆ. ಅದಕ್ಕೆ ಭಸ್ತ್ರಿಕಾ ಪ್ರಾಣಾಯಾಮ ಹಾಗೂ ಕಪಾಲಭಾತಿ ಪ್ರಾಣಾಯಾಮ ಇದನ್ನು ಕಾಂಬಿನೇಷನ್ ಮಾಡ್ಕೋಬೇಕು. ಇನ್ನೊಂದು ಓಂಕಾರ ಪಠನೆ ಮಾಡುವಂಥದ್ದು. ಈ ಓಂಕಾರನ ನಾವು ಎಷ್ಟು ಹೇಳ್ತಾ ಬರ್ತೀವಿ ಅಂದರೆ 21 ಸಲ ಅಥವಾ 40 ಸಲ ಈ ರೀತಿ ಕೌಂಟ್ಸನ್ನು ಜಾಸ್ತಿ ಮಾಡ್ಕೊಂಡು ಹೇಳಿದ್ರೆ ಬ್ರೈನ್ ಸೆಲ್ಸ್ ಆ್ಯಕ್ಟಿವೇಟ್ ಆಗೋದ್ರ ಜೊತೆಗೆ ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಆಗುತ್ತೆ. ಸೊ ಆಟೋಮೆಟಿಕ್ಕಾಗಿ ಸ್ಟ್ರೆಸ್ ಕಡಿಮೆ ಆಗ್ತಾ ಹೋಗುತ್ತೆ. ಆ ಸೌಂಡ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್, ಅದು ಇನ್ನರ್ ಸೌಂಡ್. ಸೊ ನಾವು ಕಣ್ಣು ಮುಚ್ಚಿ ಕೂತ್ಕೊಂಡೇ ಮಾಡಬೇಕು. ನೀವು ಯಾವುದೇ ಪ್ರಾಣಾಯಾಮ ಮಾಡೋದಿದ್ರೂ ಕಣ್ಣು ಮುಚ್ಚಿ ಕೂತ್ಕೊಂಡು ಮಾಡಿದಾಗ ಅದು ಇಫೆಕ್ಟ್ ಜಾಸ್ತಿ ಬರುತ್ತೆ. ಸೊ ಓಂಕಾರ ಮಾಡೋದು, ಅದರಲ್ಲಿ ಭ್ರಮರಿ ಅಂತ ನೀವು ಕೈ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಮುದ್ರಾ ಮಾಡ್ಕೊಂಡು ಮಾಡ್ಬೋದು, ಅಥವಾ ಯಾವುದು ಬೇಡ ಅಂತಂದರೆ ಸುಮ್ಮನೆ ಉಸಿರು ತಗೊಳ್ಳೋದು, ಬಿಡುವಾಗ ಮಕಾರನ ಹೇಳ್ತಾ ಬರುವಂಥದ್ದು. ಅದನ್ನೊಂದು ಸಲ ನೋಡೋಣ ಯಾವ ರೀತಿ ಮಾಡೋದು ಅಂತ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳೋದು, ಉಸಿರು ಬಿಡುವಾಗ ಈ ಥರ ಉಸಿರು ಬಿಡೋದು. ಉಸಿರು ಬಿಡುವಾಗ ನಾವು ಎಷ್ಟು ಸ್ಲೋ ನಿಮ್ಮ ಕೈಲಿ ಸಾಧ್ಯನೋ ಅಷ್ಟು ಆ ಮಕಾರದ ಸೌಂಡ್ ಇರುತ್ತಲ್ಲ ಅದನ್ನು ನೀವು
ಅಬ್ಸರ್ವ್ ಮಾಡ್ತಾ ಮಾಡಬೇಕಾಗತ್ತೆ. ಈ ರೀತಿ 21 ಕೌಂಟು ಅಥವಾ ನೀವು ಜಾಸ್ತಿನೂ ಮಾಡ್ಕೊಳ್ತಾ ಹೋಗ್ಬೋದು. ಒಂದು ದಿನಕ್ಕೆ 2 ಸಲ 3 ಸಲ ಮಾಡಿದ್ರೆ ತುಂಬ ಇಫೆಕ್ಟಿವ್ ಆಗಿ ಅದು ಕೆಲಸ ಮಾಡ್ತಾ ಹೋಗುತ್ತೆ. ಯಾವುದೇ ಮುದ್ರಾ ಅಥವಾ ಪ್ರಾಣಾಯಾಮ ಊಟದ ಇಮ್ಮಿಡಿಯೇಟಾಗಿ ಅಂದರೆ ಊಟದ ನಂತರ ತಕ್ಷಣ ಮಾಡಬಾರ್ದು. ಯಾಕೆಂದರೆ ನಮ್ಮ ಎಲ್ಲ ಆ್ಯಕ್ಟಿವಿಟೀಸು ಡೈಜೆಷನ್ ಕಡೆ ಹೋಗ್ತಾ ಇರೋದ್ರಿಂದ ನಾವು ಖಾಲಿ ಹೊಟ್ಟೆಯಲ್ಲಿ ಮಾಡಿದ್ರೆ ಆ ಇಫೆಕ್ಟ್ ಜಾಸ್ತಿ. ಸೊ ವೀಕ್ಷಕರೇ, ಈಗ ನೋಡಿದ್ರಲ್ಲ ಆ್ಯಂಗ್ಸೈಟಿ ಪ್ರಾಬ್ಲಮ್ಮಿಗೆ ಯಾವ್ಯಾವ ಪ್ರಾಣಾಯಾಮ ಮಾಡಬೇಕು, ಹಾಗೆ ಮುದ್ರಾಗಳ ಒಂದು ಕಾಂಬಿನೇಷನ್ ಮಾಡಬೇಕು ಅಂತ. ಇನ್ನು ಪರ್ಟಿಕ್ಯುಲರ್ ಪೋಶ್ಚರ್ಸ್ ವಿಗೋರಸ್ ಆಗಿ ಯೋಗ ಅಥವಾ ಕೆಲವೊಂದು ಆಸನನ ಮಾಡಲೇಬೇಕು. ಸೊ ಸೂರ್ಯ ನಮಸ್ಕಾರ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಸನ್ ಸ್ಯಾಲ್ಯುಟೇಷನ್ ಅಂತ, ಅಂದರೆ ನೀವು ಸೂರ್ಯನಿಗೆ ಒಂದು ನಮಸ್ಕಾರ ಮಾಡೋದು ಅಂತ ಹಿಂದೆ ಋಷಿಮುನಿಗಳು ಎಲ್ಲ ಒಂದು ಹಿಂದೆ ಬಗ್ಗೋದು, ಮುಂದೆ ಬಗ್ಗೋದು, ಅದರಲ್ಲಿ ಬ್ರೆತ್ ಹೋಲ್ಡ್ ಮಾಡೋದು, ಈ ರೀತಿ ಕಂಟಿನ್ಯೂಸ್ ಆಗಿ ಮಂತ್ರ, ಪ್ರಾಣಾಯಾಮ ಹಾಗೂ ಆಸನಗಳ ಒಂದು ಕಾಂಬಿನೇಷನ್ ಮಾಡಿಕೊಟ್ಟಿದ್ದಾರೆ. ಸೊ ಈ ಸೂರ್ಯ ನಮಸ್ಕಾರ ತುಂಬ ಪವರ್ಫುಲ್ಲಾಗಿ ನಮಗೆ ಬ್ರೈನ್ ಟಾನಿಕ್ ಥರ ವರ್ಕ್ ಮಾಡುತ್ತೆ. ಸೊ ಕಾನ್ಸಂಟ್ರೇಷನ್, ಮೆಮೊರಿ ಪವರ್ ಕಡಿಮೆ ಇದ್ದವರಿಗೂ ತುಂಬ ಅದು ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಈ ಸ್ಟ್ರೆಸ್ ಮತ್ತು ಆ್ಯಂಗ್ಸೈಟಿ ಕಡಿಮೆ ಮಾಡ್ಕೊಳ್ಳಿಕ್ಕೆ ತುಂಬ ಒಂದು ಮುಖ್ಯವಾದ ಪೋಶ್ಚರ್ಸ್ ಅದು ಆ್ಯಡ್ ಆಗಿದೆ. ಅಂದರೆ 12 ಆಸನಸ್ದು ಒಂದು ಕಾಂಬಿನೇಷನ್. ಸೊ ಇದನ್ನು ನಾವು 12ರಿಂದ 24 ಸಲ ಮಾಡಬೇಕಾಗತ್ತೆ. ಇದನ್ನು ಕೂಡ ನೀವು ಗುರು ಮೂಲಕ ಕಲ್ತ್ಕೊಂಡು ಪರ್ಫೆಕ್ಟ್ ಪೋಶ್ಚರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನಮ್ಮ ಬಾಡಿಗೆ ವರ್ಕ್ ಆಗ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ ಕೆಲವೊಂದು ಪರ್ಟಿಕ್ಯುಲರ್ ಪೋಶ್ಚರ್ಸ್, ಅಂದರೆ ಇಲ್ಲಿ ಸ್ಟ್ರೆಸ್ ಮತ್ತು ಆ್ಯಂಗ್ಸೈಟಿ ತುಂಬ ಇರೋರಿಗೆ ಹೆಡ್ ಡೌನ್ ಮಾಡ್ಕೊಂಡು ಮಾಡುವಂಥ ಒಂದು ಪೋಶ್ಚರ್ಸ್ ಬರುತ್ತೆ. ಪಶ್ಚಿಮೋತ್ತಾನಾಸನ ಅಥವಾ ಹಸ್ತಪಾದಾಸನ, ಪ್ರಸಾರಿತ ಪಾದೋತ್ತಾನಾಸನ, ಶೀರ್ಷಾಸನ, ಈ ರೀತಿ ಕಾಂಬಿನೇಷನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗ್ತಾ ಹೋಗುತ್ತೆ. ಆಟೋಮೆಟಿಕ್ಕಾಗಿ 1 ವಾರ 15 ದಿನದಲ್ಲಿ ನಿಮಗೆ ರಿಸಲ್ಟ್ ಕಾಣಿಸ್ಕೊಳ್ತಾ ಹೋಗುತ್ತೆ. ನೀವು ಯಾವುದೇ ಆ್ಯಂಟಿ ಡಿಪ್ರೆಸೆಂಟ್ ಮಾತ್ರೆನೂ ತಿನ್ನಬೇಕಾಗಿರೋದಿಲ್ಲ. ಸೊ ಅದನ್ನು ತಿಂತಾ ಇರೋರು ಟೇಪರ್ ಡೌನ್ ಮಾಡಿ ಕಡಿಮೆ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಅದು ಕೂಡ ನೀವು ಯಾವುದೇ ಒಂದು ಪೋಶ್ಚರ್ಸನ್ನ ಕಲಿಬೇಕಾದ್ರೆ ಗುರು ಮೂಲಕ ಕಲಿತ್ರೆ ಒಳ್ಳೆಯದು. ಯಾಕೆಂತಂದರೆ ನೀವೀಗ ಶೀರ್ಷಾಸನ ಎಲ್ಲ ಮಾಡುವಾಗ ಸೊ ಅದು ಫಸ್ಟಿಗೆ ವಾಲ್ ಸಪೋರ್ಟ್ ಇಟ್ಟು ಮಾಡಬೇಕು ಅಥವಾ ಇನ್ನೊಬ್ಬರು ಹೆಲ್ಪಿಂದ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಹಣ್ಣಿನ ರಸನ ಸೇವನೆ ಮಾಡುವಂಥದ್ದು ಅಥವಾ ಎಳ್ನೀರು, ಇಂಥದ್ದೆಲ್ಲ ಒಳ್ಳೆಯ ಆಹಾರಗಳು, ಮೊಳಕೆ ಬರಿಸಿದ ಕಾಳುಗಳಿರ್ಬೋದು, ಸೊಪ್ಪುಗಳು, ಈ ಐರನ್ನು, ಕ್ಯಾಲ್ಶಿಯಮ್ಮು, ಈ ರೀತಿ ವೈಟಮಿನ್ಸ್ ಎಲ್ಲ ಜಾಸ್ತಿ ಇರೋವಂಥ ಹಣ್ಣು ತರಕಾರಿನ ಸೇವಿಸಬೇಕು. ಮತ್ತು ಯಾವುದೇ ರೀತಿ ಸ್ಟಿಮ್ಯುಲೇಟಿಂಗ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕು. ತುಂಬ ಖಾರ ತಿನ್ನುವಂಥದ್ದು, ಆಯಿಲಿ, ಫ್ರೈಡ್ ಐಟಮು ಇದನ್ನು ಕಡಿಮೆ ಮಾಡಿಕೊಂಡು ಅವರ ದೇಹ ಪ್ರಕೃತಿಗೆ, ಅಂದರೆ ತುಂಬ ದಪ್ಪ ಇದ್ದರೆ ಏನು ಆಹಾರ ತೊಗೋಬೇಕು, ತುಂಬ ತೆಳ್ಳಗಿದ್ರೆ ಏನು ತೊಗೋಬೇಕು, ಈ ರೀತಿ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಅವರು ಆಹಾರ ಪದ್ಧತಿಯನ್ನು ಸರಿಪಡಿಸ್ಕೋಬೇಕು. ವೀಕ್ಷಕರೇ, ನೋಡಿದ್ರಲ್ಲ, ಈ ಆ್ಯಂಗ್ಸೈಟಿ ಅಥವಾ ಒಂದು ಏನು ಮನಸ್ಸಿನ ಅಸ್ವಸ್ಥತೆ ಅಂತ ಕರೀತಾರೆ. ಸೊ ಇಂಥ ತೊಂದರೆಯಿಂದ ಬಳಲ್ತಾ ಇರೋರು ತುಂಬ ಜನ ಇವಾಗ ಮನೇಲಿ ಕೂತಿರೋ ಲೇಡೀಸ್ ಆಗಿರ್ಬೋದು ಅಥವಾ ಈವನ್ ವರ್ಕ್ ಮಾಡೋ ಮಹಿಳೆಯರಲ್ಲಿ ತುಂಬ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ಗಂಡಸರಲ್ಲೂ ವರ್ಕ್ ಟೆನ್ಷನ್ ಹೆವಿ ಆಗಿದ್ದರೆ, ಫ್ಯಾಮಿಲಿದು ಪ್ರಾಬ್ಲಮ್ಸ್ ಇದ್ದರೆ ಅವರಿಗೂ ಕೂಡ ಕಾಣಿಸ್ಕೊಳ್ತಾ ಇದೆ. ಸೊ 3-4 ಜನರಲ್ಲಿ ಒಬ್ಬರಿಗೆ ಅಂತಂದರೆ ಅದು ಎಷ್ಟೊಂದು ಜಾಸ್ತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ತಾ ಇದೆ ಅಂತ ನೀವು ನೋಡಿರ್ಬೋದು. ಯಾಕೆಂತಂದರೆ ನಾವು ತಿನ್ನೋವಂಥ ಆಹಾರದಲ್ಲಿ ಕೆಟ್ಟ ವಸ್ತು, ವಿಷವಸ್ತುಗಳ ಸೇವನೆಯಿಂದ ಹಾಗೂ ನಮ್ಮ ಲೈಫ್ ಸ್ಟೈಲ್ ಈ ರೀತಿ ಆಗಿರೋದಕ್ಕೆ ಯಾವಾಗಲೂ ನಮಗೆ ಸ್ಟ್ರೆಸ್ ಇರೋದು. ಅಂದರೆ ಅಂಥ ಕೆಲಸ ಮಾಡ್ತಾ ಇದ್ದಾಗ ನಾವು ಯಾವುದೇ ಒಂದು ಒಳ್ಳೆಯ ಕೆಲಸ ಅಂದರೆ ಯೋಗ, ಪ್ರಾಣಾಯಾಮ, ಮೆಡಿಟೇಷನ್ ಇದ್ರ ಕಡೆ ಗಮನ ಕೊಡದೆ ಬರೀ ಏನೋ ಒಂದು ವರ್ಕ್ ಮಾಡ್ತಾ ಇರ್ತೀವಿ. ಸೊ ಅದರಿಂದ ಈ ಥರ ತೊಂದರೆಗಳು ಬರ್ತಾ ಇದೆ. ಸೊ ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿಕ್ಕೆ ನ್ಯಾಚುರೋಪತಿ ವಿಧಾನದಿಂದ ಖಂಡಿತವಾಗಿ ಸಾಧ್ಯ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಈ ಸ್ಟ್ರೆಸ್ ಕಾಯಿಲೆಗೆ ಚಿನ್ಮುದ್ರಾ, ಆಕಾಶ ಮುದ್ರಾ, ಸುರಭಿ ಮುದ್ರಾ ಹಾಗೂ ಧ್ಯಾನ ಮುದ್ರಾ ಮತ್ತು ಪ್ರಾಣ ಮುದ್ರಾ, ಈ ಮುದ್ರಾಗಳ ಕಾಂಬಿನೇಷನ್ ಜೊತೆಗೆ ಪರ್ಟಿಕ್ಯುಲರ್ ಆಹಾರ ಸೇವನೆ ಹಾಗೂ ಪ್ರಾಣಾಯಾಮ ಮಾಡಿದ್ರೆ ಖಂಡಿತವಾಗೂ ನೀವು ಇದರಿಂದ ಹೊರಗಡೆ ಬರ್ಬೋದು. ವೀಕ್ಷಕರೇ, ಇನ್ನಷ್ಟು ಕಾಯಿಲೆಗಳ ಬಗ್ಗೆ ಇನ್ನೂ ಯಾವ್ಯಾವ ಆಸನಗಳು, ಪ್ರಾಣಾಯಾಮ, ಮುದ್ರಾ ಈ ರೀತಿ ಕಾಂಬಿನೇಷನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ನಮಸ್ಕಾರ.